ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ಮಹಾಗಣಪತಿ, ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮೇ 20ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕು ಶ್ರೀ ಯೋಗಿ ನಾರಾಯಣ ಬಲಿಜ ಸಂಘದ ವತಿಯಿಂದ ಬಲಿಜ ಕುಲಗುರು ಶ್ರೀ ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಿಸಿದರು. ಕುಶಾಲನಗರ ತಾಲೂಕು ಶ್ರೀ ಯೋಗಿ ನಾರಾಯಣ ಬಲಿಜ ಸಂಘದ ವತಿಯಿಂದ ಬಲಿಜ ಕುಲಗುರು ಶ್ರೀ ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಿಸಿದರು. ಕುಶಾಲನಗರ ತಾಲೂಕು ಶ್ರೀ ಯೋಗಿ ನಾರಾಯಣ ಬಲಿಜ ಸಂಘದ ವತಿಯಿಂದ ಬಲಿಜ ಕುಲಗುರು ಶ್ರೀ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಯೋಗಿ ನಾರಾಯಣ ಶ್ರೀಗಳ ಭಾವಚಿತ್ರವನ್ನ ಅಲಂಕೃತ ವಾಹನದಲ್ಲಿ ಇಟ್ಟು ಬೈಲುಕೊಪ್ಪದ ಮುಖ್ಯ ರಸ್ತೆ ಹಾಗೂ ಕುಶಾಲನಗರದ ಗಣಪತಿ ದೇವಾಲಯದಿಂದ ರಥಬೀದಿಯ ಮೂಲಕ ಗಾಯತ್ರಿ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ನಡೆಸಲಾಯಿತು. ಇದೇ ಸಂದರ್ಭ ಮಾಲ್ದರಿಯ ಮುತ್ತಪ್ಪ ಚೆಂಡಮೇಳಂ ತಂಡದವರಿಂದ ಆಕರ್ಷಕವಾದ ಚೆಂಡೆ ನೋಡುಗ ಭಕ್ತರ ಗಮನಿಸಲಾಯಿತು. ಮೆರವಣಿಗೆಯಲ್ಲಿ ಕುಶಾಲನಗರ, ಬೈಲುಕೊಪ್ಪ, ಆಸುಪಾಸುಗಳ ಗ್ರಾಮಗಳ ನೂರಾರು ಮಂದಿ ಬಲಿಜ ಬಂಧುಗಳು ಭಾಗವಹಿಸಿ ಗಮನ ಸೆಳೆದರು. ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಆರ್ ಬಾಬಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರು ಮಹಾರಾಜ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಎಸ್ ಕಿತ್ತೂರು ಕೃಷ್ಣಪ್ಪ, ಖ್ಯಾತ ಅಂಕಣಕಾರರಾದ ಡಾಕ್ಟರ್ ಗುಬ್ಬಿಗೂಡು ರಮೇಶ್, ಕೊಡಗು ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷರಾದ ಟಿ.ಡಿ. ಸುಬ್ರಹ್ಮಣಿ, ಮಡಿಕೇರಿ ತಾಲೂಕು ಅಧ್ಯಕ್ಷೆ ಮೀನಾಕ್ಷಿ ಕೇಶವ ಉಪಸ್ಥಿತರಿದ್ದರು. ಹಾಗೆಯೇ ಸಮಾಜದ ವಿವಿಧ ಕ್ಷೇತ್ರಗಳ ಸಾಧಕರಾದ ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೀತಾ ಹರೀಶ್, ಬೈಲುಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಘು, ಉಪಾಧ್ಯಕ್ಷೆ ಗೀತಾ ಸುಬ್ರಹ್ಮಣ್ಯ, ಸದಸ್ಯರಾದ ಬಾಲಾಜಿ ರಘು, ಭುವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೋಗನಹಳ್ಳಿ ದೇವರಾಜು, ಬಾಳಲೆಯ ಪ್ರಾಂಶುಪಾಲೆ ಗೀತಾ ನಾಯ್ಡು, ಕೊಪ್ಪ ಸಹಕಾರ ಸಂಘದ ನಿರ್ದೇಶಕರಾದ ಸುಬ್ರಹ್ಮಣ್ಯ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಲಿಜ ಸಮಾಜದ ತಾಲೂಕು ಉಪಾಧ್ಯಕ್ಷರಾದ ಎಂಆರ್ ಗಣೇಶ್, ಎನ್ ಸ್ವಾಮಿ, ಗೌರವಾಧ್ಯಕ್ಷರಾದ ಟಿಎಸ್ ಬಾಲಕೃಷ್ಣ, ಟಿಡಿ ದಯಾನಂದ, ಪ್ರಧಾನ ಕಾರ್ಯದರ್ಶಿ ಟಿಎಸ್ ನಿರಂಜನ್, ಖಜಾಂಚಿ ಟಿಬಿ ಸತೀಶ್, ಸಂಚಾಲಕರಾದ ಆರ್ ಸೋಮಶೇಖರ್, ಸಂಘಟನಾ ಕಾರ್ಯದರ್ಶಿ ಎಸ್ ಮದನ್, ನಿರ್ದೇಶಕರಾದ ಎಸ್.ಎ. ಶ್ರೀನಿವಾಸ್, ಕೆ. ಬಾಲಸುಬ್ರಹ್ಮಣ್ಯಂ, ಧರ್ಮ, ಕಿರಣ್, ಕಾಂತರಾಜ್, ಚಂದಗನಹಳ್ಳಿ ಮಹೇಶ್, ಸೋಮಶೇಖರ್, ಸವಿತಾ ದಯಾನಂದ, ಟಿಆರ್ ಜಗದೀಶ್ ಸೇರಿದಂತೆ ಇನ್ನಿತರರು ಇದ್ದರು. ಸಂಗೀತ ಗುರು ಬಿಸಿ ಶಂಕರಯ್ಯ ಪ್ರಾರ್ಥನೆ ಗೀತೆ ಹಾಡಿದರು. ಕೊಡಗರಹಳ್ಳಿ ಶಿಕ್ಷಕಿ ಟಿಎಲ್ ಸುಮಾ ಸ್ವಾಗತಿಸಿದರು. ಕಾರ್ಯದರ್ಶಿ ನಿರಂಜನ್ ವಂದಿಸಿದರು.
ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ನೀರಾಗಣಿಗಳ ನೀರನು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಮೋದಕ ಹಸ್ತದ ಮುಷಿಕ ವಾಹನ ಮೋದಂತರುವನು ಅನುದಿನ. ಮೋದಕ ಹಸ್ತದ ಮುಷಿಕ ವಾಹನ ಮೋದವತರುವನು ಅನುದಿನ. ನೀಡುವ ಜನರಿಗೆ ನಿರ್ಮಲ ಭಕ್ತಿ ಇವನ ನೆನೆದರೆ ಶಾಶ್ವತ ಪ್ರೀತಿ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ. ವರುಷ ವರುಷವೋ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ. ನೀಡುವ ಜನರಿಗೆ ನಿರ್ಮಲ ಭಕ್ತಿ ಇವನೇ ತರುವನು ಶಾಶ್ವತ ಪ್ರೀತಿ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಗಣಪತಿ ಎಂಬ ಕೊಡಗು ಭಾಗವಾದ ಈ ಜಾಗದಲ್ಲಿ ನಾವು ಇತಿಹಾಸ ನಿರ್ಮಿಸಬಲ್ಲಂತಹ ಸಮಾಜವನ್ನ ಒಗ್ಗೂಡಿಸಿದಿರಿ. ನಿಮ್ಮ ಕಾರ್ಯಕಾರಿ ಸಮಿತಿಗೆ ನಾವು ಎಷ್ಟು ಧನ್ಯತೆ ಹೇಳೋದು ಸಾಲಲ್ಲ. ಅಂಥದ್ರಲ್ಲಿ ಗುರುತಿಸ್ತೀರಿ. ನೀವು ಯಾರಾದ್ರೂ ಮಾತಾಡೋರಿದ್ರೆ, ಯಾರಾದ್ರೂ ಒಂದು ವಿವೇಕ ಹೇಳೋರಿದ್ರೆ ಅದಕ್ಕೆ ನಮ್ಮ ಮಾತು ಕೇಳೋಣ, ನಾವು ಓದೋದಿರೋಣ, ನಮಗೆ ಎಲ್ಲರೂ ಎಲ್ಲ ಒಂದಾಗಿರೋಣ. ಎಂತ ಮಾನ್ಯತೆ ಈ ನಮ್ಮ ದಲಿತ ಸಮುದಾಯವನ್ನ ಒಂದಾಗಿ ಹೋಗೋಣ ಅಂತ ಇರ್ಬೇಕಾದ್ರೆ ಎಲ್ಲರೂ ಯಾರು ಒಂದಾಗಬಾರ್ದು. ನಮ್ಮ ಸಮಾಜಕ್ಕೆ ನಮ್ಮ ಸೇವೆಗಳೇನು? ಹುಟ್ಟಿದ ಮೇಲೆ ತಂದೆ ತಾಯಿ ಪರಿಸರ, ನಾನು ಹುಟ್ಟಿದ ಧರ್ಮ, ನಾನು ಹುಟ್ಟಿದ ಸಮಾಜಕ್ಕೆ ಪೋಷಕರಾಗಿ ನಿಲ್ಲಬೇಕಾಗ್ತದೆ. ಕೆಲವು ಬಡ ವಿದ್ಯಾರ್ಥಿಗಳಿಗೆ ನಾವು ಕೆಲವು ಬಡ ಜನಗಳಿಗೆ ಸಹಾಯ ಮಾಡಬೇಕಾಗ್ತದೆ. ಬಾಬಣ್ಣ ಏನ್ ಮಾಡಿದರೆ ಅದು ಈಗ ಮಾಡ್ಕೊಂಡು ಮಾತಾಡ್ಕೊಂಡು ಬಂದು ಅವರೇ ನೋಡ್ಬೇಕು, ಅವ್ರ ಜೊತೆ ಸೇರಿಕೊಂಡು ನಾವು ರಾಜ್ಯ ಮಟ್ಟದ ಸಮಾವೇಶವನ್ನ ಮೈಸೂರಲ್ಲಿ ಮಾಡ್ತೀವಿ. ಇದನ್ನ ನಮ್ಮ ರಮೇಶ್ ಹೇಳಿದರೆ ಮಾಡಿ ಅಂತ ಎಲ್ಲ ಭಾಗದ ಅಧ್ಯಕ್ಷರನ್ನು ಸೇರಿಸಿಕೊಂಡು ಮೈಸೂರಲ್ಲಿ ದೊಡ್ಡ ಅಭೂತಪೂರ್ವವಾದ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಅವಾಗ ನಮ್ಮ ಸಮುದಾಯದ ಒಂದು ಗುರಿ ಮತ್ತೆ ಅವರ ಆಶೆ ಆಕಾಂಕ್ಷೆಗಳು ಏನಿದೆ ಅದನ್ನು ಈಡೇರಿಸೋಣ. ಏನು ಬಂದಿರ್ತಕ್ಕಂಥ ಎರಡುಗೆ ವಿದ್ಯಾವಂತ ಮಕ್ಕಳಿಗೆ ಕೆಲಸ ಸಿಗ್ತಾನೆ, ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿ ಅವರ ಓದಿನ ಶ್ರಮಕ್ಕೆ ಪ್ರತಿಫಲ ಸಿಗ್ತಾನೆ. ಕೆಲವು 25 ವರ್ಷಗಳಿಂದ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ವಂಚನೆ ಒಳಗಾಗಿದೆ. ಸರ್ಕಾರ ಹೇಳುವ ಅವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯಗಳಿಗೆ ಹೋರಾಟ ಮಾಡಕ್ಕೂ ಆಗ್ತಾನೆ, ನಾವು ಯಾರು ಕೂಡ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಕ್ಕಾಗ್ತಾನೆ. ನಮ್ಮಲ್ಲಿರ್ತಕ್ಕಂಥ ನಾಯಕರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇವೆಲ್ಲ ನೋಡಿದಾಗ ನಾವೇ ಸರಿ ಇಲ್ಲ, ಈ ಸರ್ಕಾರ ಏನ್ ಮಾಡಬಹುದು. ಏನೋ ಪುಣ್ಯಾತ್ಮ ಪಿ ಸಿ ಮೋಹನ್ ಅವರು ನಮಗೆ 2 ಕೊಡಕ್ಕೆ ಸಂಪೂರ್ಣವಾದ ಓದೋದಕ್ಕೆ ಕಾರಣವಾಗಿದ್ರು. ಅಲ್ಲಿ ಒಂದು 3 ಇದ್ರು. ಅವತ್ತು ಯಡಿಯೂರಪ್ಪನ ಜೊತೆ ತುಂಬಾ ಅನೋನ್ಯವಾಗಿದ್ರು ಅವರು. ಹಾಗಾಗಿ ನಮಗೆ ಓದೋದಕ್ಕೆ ಅಷ್ಟಾದ್ರೂ ನಮಗೆ 2 ಸಿಕ್ತು. ಇನ್ನು ನಮ್ಮ ಜನಾಂಗದಲ್ಲಿ ಸಾಮಾನ್ಯವರ ಒಂದು ಕೊಡುಗೆ ಬಹಳ ಇದೆ. ಅದನ್ನ ಹೇಳಿ ತೀರ್ಸಕ್ಕಾಗಲ್ಲ. ಪುಟಗಟ್ಟಲೆ ಬರೀಬಹುದು. ಸರ್ಕಾರ ಕೊಡುವುದರಲ್ಲಿ 500,000 ಅಷ್ಟೇ. ಒಂದೊಂದು ವಿದ್ಯಾರ್ಥಿಗಳಿಗೆ 10,000, 25,000, 5,000. ಬೀದರ್ನಲ್ಲಿ ಹುಟ್ಟಿರುವಂತಹ ದಲಿತ ಸಮುದಾಯದ ಹುಡುಗಿ ಆ ಇಬ್ಬರ ಕಲ್ಯಾಣವನ್ನು ಕೂಡ ನೀವು ಬಯಸುವಂತ ವಯಸ್ಸಿನಲ್ಲಿ ಬಯಸುವಂತ ಮನಸ್ಥಿತಿಯಲ್ಲಿ ನೀವು ಇದ್ದೀರಿ. ಆ ಕಾರಣಕ್ಕೆ ಆದಾಯದ ಹೆಸರಿನಲ್ಲಿ ಈ ಜಯಂತಿಯನ್ನು ನೀವು ಆಯೋಜನೆ ಮಾಡಿದ್ದೀರಿ. ಎರಡು ಏನಂದ್ರೆ ನೀವು ಮಾತಾಡ್ತಾ ಇರುವಾಗ ಹೇಳಿದ್ರು ನಮ್ಮ
ಕೃಷ್ಣನ್ ಅವರು 2A ಬಗ್ಗೆ ಪ್ರಸ್ತಾಪ ಮಾಡಿದರು. 2A ಹಿಂದೆ ನಾನು ಇದ್ವಿ ಸರ್ಕಾರದ ದಾಖಲೆಗಳನ್ನು ನೋಡಿ, ಉದ್ಯೋಗಕ್ಕೂ 2A, ಶಿಕ್ಷಣಕ್ಕೂ 2A. ಅದರ ಫಲಾನುಭವಿಗಳು ನಾವೇ ಇದ್ದೀವಿ ಸರ್ಕಾರಿ ಕೆಲಸಗಳನ್ನ ತಗೊಂಡು. ಆದ್ರೆ ಇವತ್ತು ಮಾತ್ರ ನಮ್ಮ ಹುಡುಗರು ಉದ್ಯೋಗಕ್ಕೆ ಮಾತ್ರ 2A ಇಲ್ಲ, ಶಿಕ್ಷಣಕ್ಕೆ ಮಾತ್ರ 2A. ಅಂದ್ರೆ ನೀನು ನಮ್ಮ ಕನ್ನಡದ ಒಂದು ಗಾದೆ ಇದೆ, ಒಂದ್ಕೊಂಡು ಅವರೆಗಾದ್ರೆ ಮೇಡಮ್ ಜೊತೆ ಕೂತ್ಕೊಂಡು ಊಟ ಮಾಡು, ಮುದ್ದೆ ತಿನ್ನು, ಅನ್ನ ತಿನ್ನು, ಅವರೆಗಾದ್ರೆ ಕೈ ಹಾಕೋಣ. ಯಾರು ಹಂಗೆ ಹೇಳ್ತಾರೆ? ಯಾರು ಹೇಳ್ತಾರೆ ಅಂದ್ರೆ 2A ಈಗ ಯಾವ ಫಲಾನುಭವಿಗಳು ಇದಾಗಲ್ಲ. ನೀವು ಒಂದು 10 ರೂಪಾಯಿ ಕೇಳಿ ಕಟ್ಟಿ ಒಂದು RDನಲ್ಲಿ ಕೇಳಿ, 2A ಇರುವ ಒಟ್ಟು ಜಾತಿಗಳ ಸಂಖ್ಯೆ ಎಷ್ಟು, ಅದರಲ್ಲಿ ಪ್ರಬಲವಾದಂಥ ಕೋಮು ಯಾವುದು, ಆ ಕೋಮಿನ ವಿದ್ಯಾರ್ಥಿಗಳಿಗೆ ಎಷ್ಟು ಸಾವಿರ ಉದ್ಯೋಗಗಳು ಸರ್ಕಾರದಿಂದ ಕೊಡಲ್ಪಟ್ಟಿವೆ, ನಿಮಗೆ ಡೇಟಾ ಸಿಕ್ಕುತ್ತದೆ, ದತ್ತಾಂಶ ಸಿಕ್ಕುತ್ತದೆ. ಅಂದ ಮೇಲೆ ಪ್ರಬಲವಾದ ಕೋಮುಗಳಿಗೆ ರಾಜಕೀಯವಾದಂಥ ಇಚ್ಛಾಶಕ್ತಿ ಇದೆ, ರಾಜಕೀಯವಾದಂಥ ಅಧಿಕಾರದವರೇ. ಅದೇ ಸ್ವಾಮಿ ನಿಮ್ಮ ಊರು ಬುದ್ಧಿವಂತರು, ಸಂಖ್ಯೆಗಳು ಕಡಿಮೆ, ನಿಮ್ಮ ಮಕ್ಕಳುಗಳು ಬುದ್ಧಿವಂತರು. ತಪ್ಪಿ ನಿಮ್ಮ ಮಕ್ಕಳುಗಳ ಎಲ್ಲಿಗೆ ಹೋಗ್ರೆ ಬಹುಪಾಲು ಸರ್ಕಾರಿ ಉದ್ಯೋಗಗಳು, ಸರ್ಕಾರಿ ಪ್ರೊಫೆಷನಲ್ ಕೋರ್ಸ್ನ ಸೀಟ್ಗಳು ನಿಮ್ಮಗಳ ಪಾಲಾಗೋಗ್ತದೆ. ಅದಕ್ಕೆ ಅವರವರು ಸಮಾಜದ ಹಿತಾಸಕ್ತಿಯನ್ನು ಅವ್ರು ಕಾಪಾಡ್ತಾರೆ. 2A ಒಳಗಡೆ ನಮ್ದೇನಾಗ್ತಾ ಇದೆ, ಒಂದು ಕಾಲದಲ್ಲಿ 12 ಜನ MLAಗಳು, 12 ಜನ MLAಗಳು SMS ಮುಖ್ಯಮಂತ್ರಿ ಇದ್ದಾಗ ಇವು ಪಟ್ಟಿ ಹೋಗೋದಾಯಿತು. ಕೈಕಲ್ ಮಲ್ಲಪ್ಪ ವಸತಿ ಮಂತ್ರಿ, ಗೋಪಿನಾಥ್ ಸಾಂಡ್ರ ಸಾರಿಗೆ ಮಂತ್ರಿ, ನಮ್ಮ ಬಾಗೇಪಲ್ಲಿ ಸಂಪಂಗಿ MLA, ಖುಷಿ ಶೆಟ್ಟಿ MLC, ಆಯ್ತಾ, ನಮ್ಮ ಮಾಲೂರು ನಾಯಕರಿಗೆ MLA, ಈ 12 ಜನ ಲೆಕ್ಕ ಹೋಗೋದಾಯ್ತು. ಸೀತಾರಾಮ್ ಮಂತ್ರಿ. ರಾಜಕೀಯವಾದಂಥ ಇಚ್ಛಾಶಕ್ತಿ ಇದ್ರೆ ಒಂದು ಆದೇಶ ಮಾಡ್ಬೋದ, ಇನ್ನೊಂದು ಅಧಿಕಾರಗಳೇ ಹೋಗಿಲ್ಲ. ಈಗ ಆದೇಶ ಮಾಡ್ತೀರಾ, ಎಷ್ಟೊಂದು ಹೋಗಿ ಅರ್ಜಿ ಕೊಡ್ತೀರಾ, ಎಷ್ಟೊಂದು ವಾಟ್ಸಪ್ ಗ್ರೂಪ್ ಹಾಕೊಂಡು ನಾನು ಕೊಟ್ಟಿದ್ದೀನಿ ಅಂತ ಚಪಾಳಿ ಕಳಿಸ್ತಿದ್ರೆ ಈಗ ನಡೀತಾ ಇರೋದೇ 2A ಏನೋ ಪುಣ್ಯಕ್ಕೆ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಆಶೀರ್ವಾದ, ಶಿಕ್ಷಣಕ್ಕೆ ಅಂತ ಕೃಷ್ಣಪ್ಪ ಹೇಳಿದಂಗೆ ಹಳೇ ದಿವಸದಲ್ಲಿ ಅವರು ಸಹಿ ಮಾಡಿಕೊಟ್ಟಾಗ ಮುಖ್ಯಮಂತ್ರಿಗಳು ಇಡೀ ರಾಜ್ಯ ಎಲ್ಲ ನೋಡ್ತಾರೆ. ಇವಾಗ ಎಷ್ಟೋ ಮಕ್ಕಳು MD, MS, MBBS, MTech ಈ ಸೀಟ್ಗಳು ನಮ್ಮ ಸಮುದಾಯದ ಮಕ್ಕಳಿಗೆ ಸಿಗ್ತಾರೆ. ನಾವು ಜಾತಿ ಮಾಡಿ ಅಂತ ಏನು ಹೇಳ್ತೀವಪ್ಪ, ನಾವೆಲ್ಲ ಸೆಕ್ಯುಲರೇ, ಹಿಂದುಳಿದ ವರ್ಗದವರೇ, ಜಾತ್ಯಾತೀತರೇ, ಸೆಕ್ಯುಲರೊಮ್ಮೆ ನಮ್ಮ ಒಂದು ಫೋಟೋ. ಆದರೆ ಇವತ್ತು ಈ ಸಮಾಜದಲ್ಲಿ ತಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಅವರ ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಮ್ಮದು ಒಂದು ಸಣ್ಣ ಸಮಾಜ. ಈ ಕರೆಕ್ಟಾಗಿ ಒಂದು ಆ್ಯಪ್ ಮಾಡಿದರೆ, ಒಂದು ಆ್ಯಪ್ ಮಾಡಿ ಪ್ರತಿಯೊಬ್ಬರು ಕೂಡ ಒಂದು OTP ಬಂದು ಇಡೀ ಬಳಿಕ ಸಮುದಾಯ ತಮ್ಮಷ್ಟಕ್ಕೆ ತಾವೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮಗೆ ಡೇಟಾ ಕೊಡೋದಕ್ಕೆ ಒಂದು ಇವರು ಅವರಿಗೆ ಮಕ್ಕಳಿಗೆ ಅಂತೇಳಿ ಅಮರನಾರಾಯಣ ಕೃಪೆಯಿಂದ ಆಯನ್ನ ಗರ್ಭಕ್ಕೆ ಸೋದರಕ್ಕೆ ಅಲ್ಲ ಗರ್ಭ ನಿಲ್ಲಿಸಬೇಕು ಅಂತ ಹೇಳಿ ವಿಷಕ್ಕೆ ಸಂಬಂಧ ಅವ್ರು ಯಾವುದೋ ದೇವರು ಆದಿಶೇಷ ಆದಿಶೇಷನ ಸಾಕಿಕೊಂಡು ಆ ಮೂಲ ಆ ನಾರಾಯಣಪ್ಪ ಸಣ್ಣದಾಗಿ ಅವ್ರ ಕೈಗಳು ತಂದೆ ಆದರು. ಆ ಮೂಡಿ ಅಮರನಾರಾಯಣ ದೇವಸ್ಥಾನದ ಪೂಜಾರಿಗಳು ಅಂತ ಸಾಕು ಅವ್ರು ಸಾಕಿ ಅವರು ದೊಡ್ಡರಾಗಿದ್ದಾರೆ. ಒಂದು ವಿದ್ಯಾರ್ಥಿ ಅವರು ಯಾವಾಗಲೂ ಆಧ್ಯಾತ್ಮಿಕ ಮತ್ತು ಅವರ ಪೂಜಾರಿಗಳು ಹೇಳ್ತಾ ಪುಣ್ಯ ಪುರುಷರು ಕಥೆ ಮತ್ತು ಈ ಆಧ್ಯಾತ್ಮಿಕ ಮಾಡಿಕೊಂಡು ಅದನ್ನೇ ಕಾರ್ಯಕ್ರಮ ಕೊನೆಗೆ ಅಲ್ಲಿರುವ ಒಂದು ಮಕ್ಕಳಿಗೆ ಸಂಸ್ಕೃತ, ಕನ್ನಡ, ತೆಲುಗು ಇವಿಷ್ಟನ್ನು ಭಾಷೆ ಕಲಿತು ಮತ್ತು ಅವರು ಮದುವೆಯಾಯಿತು, ಮಕ್ಕಳಾಯಿತು, 3 ಮಕ್ಕಳಾಗಿ ಸಂಸಾರ ಕಾಕಿಲ್ಲ, ಹೊರಗೆ ವಿಷಯ ನೋಡಿ ಬಳೆಯ ನಲಾಲ ಮುಂದೆ ಅಷ್ಟೇ ಆಗಿದ್ದಲ್ಲ ಅದನ್ನು ಕೊಟ್ಟಾಗ ಯೋಗಿಗಳ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ನಾನು
ಬಗ್ಗೆ ಚಿಕ್ಕವರು ನಮ್ಮ ಹಿರಿಯರು ಬಹಳಷ್ಟು ಜನಗಳಿದ್ದಾರೆ, ಅವ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಅವರಿಂದ ನಾವು ತಿಳ್ಕೊಳ್ಳುವಂತ ವ್ಯಕ್ತಿ ಆಗ್ಬೇಕು. ಏನೇ ಒಂದು ಆಗಲಿ, ಒಂದು ಸಂಘಟನೆ ಒಂದು ಹಾಕ್ಬೇಕಾದ್ರೂ ಹಳ್ಳಿಯಲ್ಲಿ ಮೂಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ಒಂದು ಜೇನು ತಾನು ಗೂಡು ಕಟ್ಟಿ ಸಾವಿರಾರು ಜೇನುಗಳನ್ನ ಸೇರಿಸಿ ಜೇನು ಸೆಳಿಲಿಕ್ಕೆ ಮಾಡ್ತಾರೆ. ಅದೇ ರೀತಿ ನಾವೆಲ್ಲ ಕುಲಬಾಂಧವರು ಒಗ್ಗಟ್ಟಿನಿಂದ ನಿಂತರೆ ಈ ಒಂದು ಟೂಯಿಗೆ ಪಡಿಲಿಕ್ಕೆ ನಿಜವಾಗ್ಲೂ ಅಸಾಧ್ಯ ಅನ್ನುವ ಮಾತೇ ಇಲ್ಲ ಅನ್ನೋ ಮಾತು ನನ್ನಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲ, ಒಗ್ಗಟ್ಟು ಪ್ರದರ್ಶನ ನಾವು ಮಾಡ್ತಾ ಇಲ್ಲ, ತೋರಿಸ್ತಾ ಇಲ್ಲ. ಈಗ ನಮ್ಮ ರಮೇಶ್ ಸರ್ ಇದ್ದಾರೆ, ರಮೇಶ್ ಸರ್ ನಿಜವಾಗ್ಲೂ ಬಹಳ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ನಮಗೆ ತಿಳುವಳಿಕೆ ಮಾಡಿದ್ದಾರೆ. ಅವರು ಮಾತಾಡಿದ್ದು ಸಾಲದು ಅನಿಸ್ತದೆ. ಯಾಕೆ ಗೊತ್ತಾ ಸರ್, ನಿಜವಾಗ್ಲೂ ನೀವು ಬೇಗ ಬಂದು ನಮ್ಗೆಲ್ಲರಿಗೂ ತಿಳುವಳಿಕೆ ತಿಳಿಸುವಂತರು ವಿಷಯ ತುಂಬಾ ಇದೆ ಸರ್. ನಿಮ್ಮಿಂದ ತಿಳ್ಕೊಳ್ಳುವಂತ ವಿಷಯ ನಮಗೆ ಸರ್ ನಿಜವಾಗ್ಲೂ ತುಂಬಾ ಇದೆ ಸರ್. ಹಾಗೆ ಇಲ್ಲಿ ಬಂದು ನಮ್ಮ ತಾತಯ್ಯನವರ ಜಯಂತಿಯನ್ನ ಮಾಡಲಿಕ್ಕೆ ತಾವೆಲ್ಲರೂ ಇಷ್ಟೊಂದು ಸಮಯ ಕೂತು ಕೇಳಿ ಇವರು ಆ ದೇವರ ಭಕ್ತರು, ಅವರು ಬಳೆ ವ್ಯಾಪಾರ ಮಾಡೋದು, ಬಳೆ ವ್ಯಾಪಾರ ಮಾಡ್ಕೊಂಡು ಅವ್ರಿಗೆ ಮಕ್ಕಳಿಲ್ಲ ಅಂತ ಹೇಳಿ ಅಮರನಾರಾಯಣ, ಅವರು ಅಮರನಾರಾಯಣ ಕೃಪೆಯಿಂದ ಆಯನ್ನ ಗರ್ಭಕ್ಕೆ ಅವರ ಸೋದರಕ್ಕೆ ಅದನ್ನ ಗರ್ಭ ನಿಲ್ಲಿಸಬೇಕು ಅಂತ ಹೇಳಿ ವಿಷಕ್ಕೆ ಸಂಬಂಧ. ಅವ್ರು ಯಾವುದೋ ದೇವರು ಆದಿಶೇಷ ಹೇಳ್ತಾರೆ, ಆದಿಶೇಷನ ಶಾಸಕರು ಆ ಮೂಲ ಆ ನಾರಾಯಣಪ್ಪ ಸಣ್ಣದಾಗಿ ಅವ್ರ ತಂದೆ ತಾಯಿಗಳು ಸತ್ಯ ಆ ಮೂಡಿ ಅಮರನಾರಾಯಣ ದೇವಸ್ಥಾನದ ಪೂಜಾರಿಗಳು ಅಂತ ಸಾಕು ಅವ್ರು ಸಾಕಿ ಅವರು ದೊಡ್ಡರಾಗಿರೋರಿಗೆ ಒಂದು ರೀತಿ ಆಗ್ಲಿಲ್ಲ. ಅವರು ಯಾವಾಗಲೂ ಆಧ್ಯಾತ್ಮಿಕ ಮತ್ತು ಅವರ ಪೂಜಾರಿಗಳು ಹೇಳಿದಂಥ ಪುಣ್ಯ ಪುರುಷಕ್ಕೆ ಮತ್ತು ಈ ಆಧ್ಯಾತ್ಮಿಕ ಮಾಡ್ಕೊಂಡು ಅದನ್ನೇ ತಯಾರಿಕೊಂಡು ಕೊನೆಗೆ ಅಲ್ಲಿರುವ ಒಂದು ಮಕ್ಕಳಿಗೆ ಸಂಸ್ಕೃತ ಕನ್ನಡ ತೆಲುಗು ಇದಿಷ್ಟೊಂದು ಭಾಷೆ ಕಲಿತು ಮತ್ತು ಅವರು ಮದುವೆಯಾಯಿತು, ಮಕ್ಕಳಾಯಿತು, 3 ಮಕ್ಕಳಾದ್ಮೇಲೆ ಸಂಸಾರ ಭಾಷೆಗಾಗಿಲ್ಲ, ವಯಸ್ಸಿನ ವಿಷಯಗಳು ಬಳೆಯ ನಲಾರ ಮುಂದೆ ಅಷ್ಟೇ ಆಗಿದ್ದಾರಲ್ಲ ಅದನ್ನು ಕೊಡ್ತಾಯಿದ್ದು. ಕಳೆದ ತಿಂಗಳು ಅಮರನಾರಾಯಣ ಕಚೇರಿಯಲ್ಲಿ ಸಮಾಜದ ಒಂದಿಷ್ಟು ಬಂಧುಗಳ ಉಪಸ್ಥಿತಿಯಲ್ಲಿ ಸರಳವಾಗಿ ಆಚರಿಸಿದ್ದೇವೆ. ಅನಂತರ ಸಮಾಜ ಎಲ್ಲ ಕುಟುಂಬ ಸದಸ್ಯರು ಒಂದು ಕಡೆ ಸೇರಿಸಿ ತಾತಯ್ಯನವರ ಭಾವಚಿತ್ರಗಳನ್ನು ಪಟ್ಟಣದ ಅಂಚೆಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮೂಲಕ ಸಮಾಜದ ಜಾಗೃತಿ ಈ ದಿನ ಮೆರವಣಿಗೆ ಹಾಗೂ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಬೈರುಪೆ, ಕುಶಾಲನಗರ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆರಂಭಿಸುವ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿ ಭಾಗ್ಯ ಪಾಲ್ಗೊಳ್ಳಿಗೆ ಮತ್ತೊಂದು ನಮಸ್ಕಾರಗಳು. ಈಗ ಎರಡು ಜಾತಿ ಜನಗಣತಿ ಬೆಳೆದು ತಮ್ಮ ಮನೆಗಳಿಗೆ ಬೆಳೆಗಾರರು ಬಂದಾಗ ಉಪಜಾತಿಗಳು ಯಾರು ಕೂಡ ಹೇಳಬಾರದು. ಕೇವಲ ಬಲಿತಿಗ ಜಾತಿ ಎಂದು ಹೆಮ್ಮೆಯಿಂದ ಹೇಳಬೇಕೆಂದು ಮೊದಲು ಕೇಳಿಕೊಳ್ಳುತ್ತೇವೆ. ಈ ಮೂಲಕ ಸರ್ಕಾರದ ನಮ್ಮ ಸಮಾಜಕ್ಕೆ ಸಿಗಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇಂದಿಗೂ ಬರಾಜಿನ ಸಮಾಜ ಅಧ್ಯಕ್ಷರಾಗಿ ಕೆಲಸ ಮಾಡಲು ಸಹಕಾರದಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ನೀಡುತ್ತೇನೆ.
ಸಮಾಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ಮಹಾಗಣಪತಿ, ಶ್ರೀ ಮಹಾಲಕ್ಷ್ಮಿ ದೇವರ ಪುನರ್ ನಿರ್ಮಾಣ ಪ್ರಯುಕ್ತ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಕುಶಾಲನಗರ ಪಟ್ಟಣದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ಮಹಾಗಣಪತಿ, ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯವು ಅಂದಾಜು 1.5 ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣವಾಗುತ್ತಿರುವ ಬೆನ್ನಲ್ಲೇ ದೇವಾಲಯದ ಜೀರ್ಣೋದ್ಧಾರದ ಅಂಗವಾಗಿ ಭೂವರಹನಾಥ ಪೂಜೆ, ಹೋಮ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ವಿವಿಧ ದೇವಾಲಯದ ಅರ್ಚಕರುಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ओम उद्गादेव जगुनेशाम गायसि ब्रह्मपुत्र एव तवनेशं जिते शिशुमदेर्बीजा सर्वदो जुगने भद्रमाव विशदो जुगने पुण्यमावदा अस्मै रमानाय युद्धपदे कर्मणि महाजला नमस्कुर्वाणाय आशीर्वचनमेक्षमाणाय अद्यकरिष्यमाण पूर्वोक्त कर्मणे ओम पुण्याहं भवन्तो ब्रुवन्तो ओम पुण्याहं भवन्तो ब्रुवन्तो ओम पुण्याहं भवन्तो समर्पयामि रक्षां धारयामि देवरक्षां शिरसा गृह्णामि ओम राजाधिराजाय प्रदग्यदायिने नमो वयं वै श्रवणाय गुरुमहे तमे कामान कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः. ಇತಿಹಾಸ ಪ್ರಸಿದ್ಧವಾದಂತಹ ಈ ಕಾವೇರಿ ತೀರ್ಥದಲ್ಲಿ ದರದಲ್ಲಿ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ, ಗಣಪತಿ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಕೆಲವು ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿ ಇತ್ತು. ಬಹಳ ಪೂರ್ವದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ನಡೀತಿತ್ತು. ಕಾಲಾಂತರದಲ್ಲಿ ಕೆಲವೇ 1-2-3 ವರ್ಷದಿಂದ ಬಹಳಷ್ಟು ಶಿಥಿಲವಾಗಿ ಪೂಜೆ ಕಾರ್ಯಕ್ರಮಗಳು ಸರಿಯಾಗಿ ನಡೀತಿರಲಿಲ್ಲ. ಇದನ್ನು ಮನಗಂಡು ಆಡಳಿತ ಸಮಿತಿಯವರು ಮತ್ತು ಟ್ರಸ್ಟ್ ಅವರು ಪ್ರಶ್ನೆ ಮಾಡಿ ಉತ್ತಮವಾದಂಥ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಇವತ್ತೆಲ್ಲ ಒಟ್ಟು ಸೇರಿದ್ದೀವಿ. ಈ ಒಂದು ಪುಣ್ಯ ಕೆಲಸಕ್ಕೆ ಇವತ್ತು ಶಿಲಾನ್ಯಾಸ ಮಾಡ್ತಾ ಇದ್ದಾರೆ. ಈ ಪುಣ್ಯ ಕೆಲಸಕ್ಕೆ ನಮ್ಮ ಊರಿನ ನಾಗರಿಕರು, ಭಕ್ತಾದಿಗಳು, ಉದ್ಯಮಿಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಆದಷ್ಟು ಶೀಘ್ರದಲ್ಲಿ ದೇವಸ್ಥಾನ ಕೆಲಸ ಪೂರ್ಣ ಆಗಬೇಕು, ಯಾವುದೇ ವಿಘ್ನಗಳು ಆಗಬಾರ್ದು ಅಂತೇಳಿ ಇವತ್ತು ಪುರೋಹಿತ ಸಮುದಾಯದವರೆಲ್ಲ ಸೇರಿ ವಿಜೃಂಭಣೆಯಿಂದ ಪೂಜೆ ಮಾಡ್ತಾ ಇದ್ದೀವಿ. ಇದಕ್ಕೆ ಊರಿನ ನಾಗರಿಕರು, ಭಕ್ತಾದಿಗಳೆಲ್ಲ ಸಹಕಾರ ಕೊಡಬೇಕಂತ ಹೇಳಿ ವಿನಂತಿಸ್ಕೊಳ್ತೇವೆ. ಮತ್ತು ಅತಿ ಪುರಾತನವಾದಂಥ ಕಾವೇರಿ ನದಿ ತೀರದಲ್ಲಿರುವ ಈ ಒಂದು ಪುಣ್ಯಧಾಮದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸ್ವಲ್ಪ ಶಿಥಿಲಗೊಂಡಿತ್ತು. ಆ ಶಿಥಿಲಗೊಂಡಿದ್ದರಿಂದ ನಾವು ಸತತ 2-3 ವರ್ಷಗಳ ಸತತ ಪ್ರಯತ್ನದಿಂದಾಗಿ ಇವತ್ತು ಭೂಮಿ ಪೂಜೆ ಕಾರ್ಯವನ್ನು ನೆರವೇರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮದೊಂದು ಕೋರಿಕೆ ಇದೆ, ಎಲ್ಲ ಸಾರ್ವಜನಿಕರಲ್ಲಿ, ನಾಗರಿಕರಲ್ಲಿ ಮತ್ತು ಈ ಹಿಂದೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಏನು ಇಲ್ಲಿಂದ ಭಕ್ತಾದಿಗಳು ಶಬರಿಮಲೆಗೆ ಯಾತ್ರೆ ಕೈಗೊಂಡಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ನವೀಕರಣಕ್ಕೆ ನಮ್ಮ ಜೊತೆ ಭಾಗಿಯಾಗಬೇಕಂತ ಈ ಸಂದರ್ಭದಲ್ಲಿ ಅವ್ರನ್ನ ನಾನು ವಿನಂತಿಸ್ಕೊಳ್ತೀನಿ. ಅಯ್ಯಪ್ಪ, ಇವತ್ತು ನಮ್ಮ ಈ ಕುಶಾಲನಗರದಲ್ಲಿ ಸ್ಥಾಪನೆ ಆಗಿರುವಂಥ ಈ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಳೆದ ಒಂದು 4-5 ವರ್ಷದಿಂದ ಶಿಥಿಲಾವಸ್ಥೆಗೆ ಬಂದಿತ್ತು. ಅದನ್ನ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ 2019ರಲ್ಲಿ ಒಂದು ತೀರ್ಮಾನ ತಗೊಂಡು ಹಾಗೆ ಒಂದು 3-4 ವರ್ಷ ಅದು ಹಾಗೆ ಎಳ್ಕೊಂಡು ಬಂತು. ಈಗ ಒಂದು ಕಾರ್ಯ ಪ್ರಾರಂಭ ಆಗಿ ಇವತ್ತು ಅದ್ರದ್ದು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ದೇವರ ಒಂದು ಅನುಗ್ರಹದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ, ಮಹಾಲಕ್ಷ್ಮಿ, ಮಹಾಗಣಪತಿದು ಗುಡಿಗಳು ನಿರ್ಮಾಣ ಆಗಿ ಕುಶಾಲನಗರದ ಭಕ್ತಾದಿಗಳಿಗೆಲ್ಲ ಒಂದು ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡುವಂಥ ಒಂದು ಯೋಗ ಆದಷ್ಟು ಬೇಗ ಬರಲಿ ಅಂತ ದೇವಸ್ಥಾನ ಟ್ರಸ್ಟ್ನ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಒಂದು ದೈವಿಕ ಕಾರ್ಯಕ್ಕೆ ಊರಿನ ನಾಗರಿಕರು, ಭಕ್ತಾದಿಗಳು ಹಾಗೆ ಉದ್ಯಮಿಗಳೆಲ್ಲ ಸಹಕಾರ ನೀಡಬೇಕು ಅಂತ ಸಹ ಈ ಸಂದರ್ಭದಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನ್ಯಾಸಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕಚೇರಿ ಆವರಣದಲ್ಲಿ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಹುಟ್ಟಹಬ್ಬದ ಅಂಗವಾಗಿ ಮೇ 20ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕ್ಯಾರ್ಪೇಟೆ ಹಾಗೂ ಸಮಾಜ ಸೇವಕ ಮಲ್ಲಿಕಾರ್ಜುನ ಅಭಿಮಾನಿ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮೇ 20ರ ಮಂಗಳವಾರ
ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಟ್ರಸ್ಟ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಆದಿಚುಂಚನಗಿರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ವೈಪಿ ಧರ್ಮೇಂದ್ರ ತಿಳಿಸಿದರು. ಸಮಾಜ ಸೇವಕರು ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆದಿಚುಂಚನಗಿರಿ ಆಸ್ಪತ್ರೆ, ಜಯದೇವ ಹೃದ್ರೋಗ ಸಂಸ್ಥೆ, ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ, ಮಿಂಟೋ ಕಣ್ಣಿನ ಆಸ್ಪತ್ರೆ, ಕೆಂಪೇಗೌಡ ದಂತ ಆಸ್ಪತ್ರೆಗಳ ಸಹಯೋಗದಲ್ಲಿ ತಜ್ಞ ವೈದ್ಯರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧ ವಿತರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಧರ್ಮೇಂದ್ರ ವಿವರಿಸಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 95% ಅಂಕ ಪಡೆದವರು, ಪಿಯುಸಿ ಪರೀಕ್ಷೆಯಲ್ಲಿ 90% ಅಂಕ ಪಡೆದವರು, ಪದವಿ ಪರೀಕ್ಷೆಯಲ್ಲಿ 80% ಅಂಕ ಪಡೆದವರು, ಇಂಜಿನಿಯರಿಂಗ್ ಪದವೀಧರರು ತಮ್ಮ ಮೂಲ ಅಂಕಗಳ ಜೆರಾಕ್ಸ್, ಆಧಾರ್ ಹಾಗೂ ಪಾಸ್ಪೋರ್ಟ್ ಅಳತೆ ಫೋಟೋಗಳೊಂದಿಗೆ ಅರ್ಜಿ ಸಲ್ಲಿಸಬೇಕೆಂದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಜಿ ಸೋಮಶೇಖರ್, ವೈಎಸ್ ಶಿವಕುಮಾರ್, ಟಿಎಸ್ ಪಾಂಡು, ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಗೌರವ ಅಧ್ಯಕ್ಷ ಜಯರಾಮ್ ನೆಲ್ಲಿತಾಯ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊಡಗು ಜಿಲ್ಲೆಯ ಮೂರ್ನಾಡು, ಬಲಮುರಿ, ಪಾರಣೆ, ನಾಪೋಕ್ಲು ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಮೂರ್ನಾಡು, ಬಲಮುರಿ, ಪಾರಾಣೆ, ನಾಪೋಕ್ಲು ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಪಾರಾಣೆಯಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣನವರು ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 2.75 ಕೋಟಿ ರುಗಳ ವೆಚ್ಚದಲ್ಲಿ ಕೈಗೊಂಡಿರುವ ಕಾಮಗಾರಿಗೆ ಪಾರಾಣೆ ಗ್ರಾಮ ಪಂಚಾಯಿತಿಯ ಕೈಕಾಡು ಗ್ರಾಮದ ನಾಯಿಕಂಡ ಮನೆಯ ಬಳಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿ ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದ್ದು, ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವುದು ಅತಿ ಮುಖ್ಯ ಎಂದು ತಿಳಿಸಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ತಾವು ಈ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳಲ್ಲಿ ವಿಶೇಷ ಅನುದಾನವನ್ನು ತಂದಿದ್ದು, ಇದರ ಸಂಪೂರ್ಣ ಸದುಪಯೋಗ ಈ ಭಾಗದ ಸಾರ್ವಜನಿಕರಿಗೆ ಹಾಗೂ ಈ ರಸ್ತೆಯನ್ನು ಬಳಸುವ ಎಲ್ಲ ಬಳಕೆದಾರರಿಗೆ ಲಭಿಸುವಂತಾಗಬೇಕು ಹಾಗೂ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ವಿಶೇಷ ಗಮನ ಹರಿಸಬೇಕೆಂದು ತಾಕೀತು ಮಾಡಿದರು. ಶಾಸಕರು ಭೂಮಿ ಪೂಜೆಗೆ ತೆರಳುವ ಸಂದರ್ಭದಲ್ಲಿ ಸ್ವಾಮಿ ಕೊರಗಜ್ಜನ ಕೋಲದಲ್ಲಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಬಳಿಕ ತಮ್ಮ ಪೂರ್ವ ನಿಗದಿತ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಡಿಸಿಸಿ ಉಪಾಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್, ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಸ್ಮಾಯಿಲ್, ಪಾರಾಣೆ ಪಂಚಾಯಿತಿ ಅಧ್ಯಕ್ಷರಾದ ಪಾಡೆಯಿಂದ ಕಟ್ಟಿ ಕುಶಾಲಪ್ಪ, ನಾಯಿಕಂಡ ಬೋಪಣ್ಣ, ಪಾಡೆಯಿಂದ ಜಿ ಮುತ್ತಪ್ಪ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಬೊಲ್ಲಚಟ್ಟಿರ ಸುರೇಶ್, ನಾಯಕಂಡ ಮುತ್ತಪ್ಪ, ಕಾಂಗ್ರೆಸ್ ಮುಖಂಡರು, ಪಕ್ಷದ ಪ್ರಮುಖರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಪಿಡಬ್ಲ್ಯೂಡಿ ಇಲಾಖೆಯಿಂದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಳೆ ಹಾನಿಯಿಂದ ಉಂಟಾದಂಥ ರಸ್ತೆಗಳಿಗೆ ತೊಂದರೆಯನ್ನು ಬಗೆಹರಿಸಲಿಕ್ಕೆ 54 ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಿಶೇಷ ಕಾಳಜಿಯನ್ನು ವಹಿಸಿ ನಮಗೆ ಒಟ್ಟಾರೆ 110 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮತ್ತು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಬರೀ ಪಿಡಬ್ಲ್ಯೂಡಿ ರಸ್ತೆ ಅಂದರೆ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆ 10ಕ್ಕಿಂತ ಜಾಸ್ತಿನೇ ಆಗಿರ್ಬೋದು, ಇಂಜಿನಿಯರ್ ಅವರಿದ್ದಾರೆ. ಅದರಲ್ಲಿ ಒಂದು ಭಾಗ 20 ಕೋಟಿ ರೂಪಾಯಿಯನ್ನು ಮಳೆ ಹಾನಿ ಅಂತ ವಿಶೇಷವಾಗಿ ಕೊಟ್ಟು ಅದರ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಕಾರ್ಯಯೋಜನೆಯನ್ನು ರೂಪಿಸಿ ಇವತ್ತು ಜಾರಿಗೊಳಿಸ್ತಾ ಇದ್ದೀವಿ. ಮಡಿಕೇರಿ ತಾಲೂಕಿನಲ್ಲಿ, ಹೊನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕಿನಲ್ಲಿ ಈಗಾಗಲೇ ಬಹುತೇಕ ಕಾಮಗಾರಿ ಚಾಲನೆ ಇದೆ, ಕೆಲವು ಪೂರ್ಣಗೊಳ್ಳುವಂಥ ಹಂತದಲ್ಲೂ ಕೂಡ ಇದೆ. ಅದರ ಉದ್ಘಾಟನೆ ಕಾರ್ಯಕ್ರಮಗಳು ಮಾಡ್ತಾರೆ. ಆದರೆ ಮಡಿಕೇರಿ ತಾಲೂಕಿನಲ್ಲಿ ಬಲಮುರಿ ಪಾರಾಣೆ ರಸ್ತೆ ಅಂದರೆ ಮೂರ್ನಾಡಿಂದ ಬರುವಂಥ ರಸ್ತೆ ಮತ್ತು ಬೊಳ್ಳಮಾಡು ನಾಪೋಕ್ಲು ಕಡಂಗದಿಂದ ಬರುವಂಥ ರಸ್ತೆಯಲ್ಲಿ ಒಂದು 3 ಕಿಲೋಮೀಟರ್ನಷ್ಟು ಅಗಲೀಕರಣ 3 ಮೀಟರ್ ಇರುವಂಥ ಸಣ್ಣ ರಸ್ತೆ ಇದೆ. ಅದನ್ನು ಈಗ 5.5 ಮೀಟ್ರಿಗೆ ಅಗಲೀಕರಣವನ್ನು ಮಾಡಿ ಈ 3 ಕಿಲೋಮೀಟರಷ್ಟು ಮರು ಡಾಂಬರೀಕರಣ ಮಾಡುವಂಥ ಒಂದು ಕಾರ್ಯಕ್ರಮ 2 ರಸ್ತೆಗಳಲ್ಲೂ ಕೂಡ ನಾವು ಗುದ್ದಲಿ ಪೂಜೆ ಮೂಲಕ ಪ್ರಾರಂಭಿಸಿದ್ದೇವೆ. ಗುಣಮಟ್ಟವಾಗಿ ಅತಿ ಶೀಘ್ರವಾಗಿ ಈ ರಸ್ತೆ ಕಾಮಗಾರಿ ಮುಗಿಯಲಿ ಅಂತೇಳಿ ನಾವೆಲ್ಲ ಕೂಡ ಪ್ರಾರ್ಥಿಸ್ತೇವೆ. ನನ್ನ ಪ್ರಾರ್ಥನೆ ಕೂಡ ಅದೇ ಆಗಿರ್ತದೆ. ಭಾಳಷ್ಟು ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಕೊಡುವಂಥದ್ದಿದೆ, ಕೆಲವು ಟೆಂಡರಲ್ಲಿದೆ, ಕೆಲವು ಟೆಂಡರು ಆಗಿ ಗುತ್ತಿಗೆದಾರನ ಮುಗಿಸುವಂಥ ಹಂತದಲ್ಲಿದೆ. ಎಲ್ಲವನ್ನು ಮುಗಿಸುವಂಥದ್ದು ಮಳೆಗಾಲಕ್ಕಿಂತ ಮೊದಲು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದಷ್ಟು ಮುಗಿಸಲಿಕ್ಕೆ.
ಅದರ ಬಹುತೇಕ ಅಂತೂ ಖಂಡಿತವಾಗಿ ಪ್ರಾರಂಭವಾಗಿ ಮುಕ್ತಾಯ ಆಗುತ್ತೆ PWD ರಸ್ತೆಗಳು. ಮತ್ತು ಆಂತರಿಕವಾದಂಥ ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳು ಭಾಳಷ್ಟು ತೊಂದರೆ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಎಷ್ಟು ಮಟ್ಟದಲ್ಲಿ ಕೆಲಸ ಮಾಡಿದ್ರೂ ಕೂಡ ಅದು ಎಲ್ಲವನ್ನು ಪೂರ್ಣಗೊಳಿಸ್ಲಿಕ್ಕೆ ಒಂದೇ ಸತಿ ಆಗಲ್ಲ. ಮತ್ತು 15-20 ವರ್ಷದಿಂದ ರಸ್ತೆ ದುರಸ್ತಿ ಆಗದೆ ಇರುವಂಥದ್ದನ್ನು 1 ವರ್ಷದಲ್ಲಿ 2 ವರ್ಷದಲ್ಲಿ ಮಾಡಿ ಅಂತ ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಡ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ಮಹಾಗಣಪತಿ, ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮೇ 20ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕು ಶ್ರೀ ಯೋಗಿ ನಾರಾಯಣ ಬಲಿಜ ಸಂಘದ ವತಿಯಿಂದ ಬಲಿಜ ಕುಲಗುರು ಶ್ರೀ ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ಮೊದಲುಗಳೊಂದಿಗೆ ಸುಪ್ರೀತಾ LN.